ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯ ನಿರ್ಧಾರವನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪ್ರಕಟಿಸಿದ್ದಾರೆ. ರಾಜೀನಾಮೆ ಯಾವಾಗ ಕೊಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಅದಕ್ಕೆ ಕಾರಣ ಏನು ಅಂತಂದರೆ ರಾಜ್ಯಪಾಲರ ಅಲಭ್ಯತೆ, ರಾಜ್ಯಪಾಲರ ಅನುಪಸ್ಥಿತಿ. ಅವರು ಸದ್ಯ ಇಂದೋರ್ನಲ್ಲಿದ್ದಾರೆ. ನಾಳೆ ರಾತ್ರಿ ಬರ್ತಾರೆ ಇಂದೋರ್ನಿಂದ ಬೆಂಗಳೂರಿಗೆ. ಅವರ ಪತ್ನಿಯ ಅನಾರೋಗ್ಯದ ಕಾರಣಕ್ಕಾಗಿ ಎಮರ್ಜೆನ್ಸಿ ಸಿಚುವೇಶನ್ನು ನಿನ್ನೆ ರಾತ್ರಿ ಹೋದರು ರಾಜ್ಯಪಾಲರು. ಶನಿವಾರ ಬೆಳಗ್ಗೆ 10:30ಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಮಯ ಕೊಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಾಜ್ಯಪಾಲರ ಕಾರ್ಯದರ್ಶಿಗೆ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಇದೆ. ಆದರೆ ಒಂದು ಮಾಹಿತಿ ಸಿಗ್ತಾ ಇದೆ, ರಾಜ್ಯಪಾಲರ ಲೋಕಭವನದ ಕಾರ್ಯದರ್ಶಿನೂ ಇಲ್ಲ ಇವತ್ತು ಅಂತ. ಬಕ್ರೀದ್ ಆಗಿರೋದ್ರಿಂದ ಸರ್ಕಾರಿ ರಜೆ ಅವರೂ ಇಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ರಾಜೀನಾಮೆಯ ವಿಚಾರದಲ್ಲಿ ಈಗ ಗೊಂದಲ ಸೃಷ್ಟಿಯಾಗ್ತಾ ಇರೋದು. ರಾಜ್ಯಪಾಲರು ಎಮರ್ಜೆನ್ಸಿ ಅನ್ನೋ ಕಾರಣಕ್ಕಾಗಿ, ತಮ್ಮ ಪತ್ನಿಯ ಅನಾರೋಗ್ಯದ ಕಾರಣಕ್ಕಾಗಿ ಅವರು ನಿನ್ನೆ ರಾತ್ರಿಯೇ ಹೊರಟರು. ಇವತ್ತು 3 ಗಂಟೆಗೆ ಸಮಯ ಕೇಳಿದ್ರು ಸಿದ್ದರಾಮಯ್ಯ. ಬಟ್ ಅವರು ಇಂದೋರಲ್ಲಿದ್ದಾರೆ. ಈಗ ಇಂದೋರಲ್ಲಿದ್ದಾರೆ. ಈ ಕಡೆ ಲೋಕಭವನದ ಕಾರ್ಯದರ್ಶಿಯೂ ಕೂಡ ರಜೆಯಲ್ಲಿದ್ದಾರೆ. ಆ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ರಾಜ್ಯಪಾಲರು ಇಲ್ಲ, ಕಾರ್ಯದರ್ಶಿಗಳು ಇಲ್ಲ. ಸರ್ಕಾರಿ ರಜೆ ಬಕ್ರೀದು, ಆ ಕಾರಣಕ್ಕಾಗಿ ಲೋಕಭವನದ ಕಾರ್ಯದರ್ಶಿ ಇವತ್ತು ರಜೆ ಮೇಲಿದ್ದಾರೆ. ಸರ್ಕಾರದ ಅಧಿಕೃತ ಮಾಹಿತಿ ಏನಾದರೂ ಬಂದ್ರೆ ಲೋಕಭವನಕ್ಕೆ ರಾಜಭವನದ ಕಾರ್ಯದರ್ಶಿ ಬರ್ತಾರೆ ಅಂತ. ನಾಳೆ ರಾತ್ರಿ ರಾಜ್ಯಪಾಲರು ಬರ್ತಾರೆ. ಸೊ ಈಗ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಗೊಂದಲ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸಿ ಮುಖ್ಯಮಂತ್ರಿ ರಾಜೀನಾಮೆ ಸಲ್ಲಿಸೋದಕ್ಕೆ ಲೋಕಭವನಕ್ಕೆ ಹೋಗ್ತಾರಾ ಇಲ್ವಾ, ರಾಜ್ಯಪಾಲರಿಗಾಗಿ ವೆಯ್ಟ್ ಮಾಡ್ತಾರಾ, ಲೋಕಭವನದ ಕಾರ್ಯದರ್ಶಿ ಅವೈಲೇಬಲ್ ಇದ್ದಾರಾ, ಇದೆಲ್ಲವೂ ಗೊಂದಲಕ್ಕೆ ಕಾರಣ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಏನು ಯೋಚನೆ ಇರೋದು ಮುಖ್ಯಮಂತ್ರಿಗಳದು? ವೆಯ್ಟ್ ಮಾಡಬೇಕು ಅಂತನ, ಅವ್ರು ಬರೋವರೆಗೂ ಕಾಯೋದು ಅಂತನ, ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಸೋದು ಅಂತನ, ಏನು ಯೋಚನೆ? ರಕ್ಷತ್, ಈಗ ಮುಖ್ಯಮಂತ್ರಿಗಳು ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಸುವಂತ ತೀರ್ಮಾನ ಆಸ್ ಪರ್ ನಾವು ಮಾಡಿದ್ದಾರೆ. ಈಗ ಬಕ್ರೀದ್ ಆಗಿರುವ ಕಾರಣಕ್ಕಾಗಿ ರಾಜ್ಯಪಾಲರ ಕಾರ್ಯದರ್ಶಿ ಕೂಡ ರಜೆ ಇದ್ದಾರೆ. ಸಿಎಂ ಬರ್ತಾರೆ ಅನ್ನೋದೇ ಆದ್ರೆ ಅವರು ಬಂದು ರಿಸೀವ್ ಮಾಡ್ಕೊಳ್ತಾರೆ, ಅದಂತೂ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಸಿಎಂ ಕಚೇರಿಯಿಂದ ಇನ್ನೂ ಸ್ಪಷ್ಟವಾಗಿ ಗವರ್ನರ್ ಕಚೇರಿಗೆ ಹೋಗಿ ಅವರ ರಾಜೀನಾಮೆ ಪತ್ರವನ್ನು ಕೊಡ್ತಾರ ಅನ್ನೋದ್ರ ಬಗ್ಗೆ ಇಲ್ಲ, ಅಥವಾ ಸಿದ್ದರಾಮಯ್ಯನವರು ಕಾಯ್ತಾರ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ರಾಜ್ಯಪಾಲರು ಬರೋದು ಮಾತ್ರ ನಾಳೆ ರಾತ್ರಿಯ ಬಳಿಕ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಅಂದ್ರೆ ಇವತ್ತು ಮತ್ತು ನಾಳೆ ಅವೈಲಬಲ್ ಇರೋದಿಲ್ಲ. ನಾಳೆ ಬಂದರೂ ಕೂಡ ರಾತ್ರಿ ಆಗತ್ತೆ. ಆ ಸಂದರ್ಭದಲ್ಲಿ ಹೋಗಿ ರಾಜೀನಾಮೆ ಕೊಡ್ತಾರ ಗೊತ್ತಿಲ್ಲ. ಇವಾಗ ರಾಜೀನಾಮೆ ಕೊಟ್ಟರು ಕೂಡ ಅದು ಅಂಗೀಕಾರ ಆಗಬೇಕು ಅಂದ್ರೆ ರಾಜ್ಯಪಾಲರ ಉಪಸ್ಥಿತಿ ಇರಬೇಕು. ರಾಜ್ಯಪಾಲರು ಬಂದು ರಾಜೀನಾಮೆ ಪತ್ರವನ್ನು ನೋಡಿ ಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡೇ ಅಂತಿಮವಾಗಿ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡ್ತಾರೆ. ಅಲ್ಲಿಗೆ 2 ದಿನಗಳು, ಇವತ್ತು ಮತ್ತು ನಾಳೆ ರಾಜೀನಾಮೆಯ ಅಂಗೀಕಾರದ ವಿಳಂಬ ಪ್ರಕ್ರಿಯೆಗಳಿದಾವೆ. ಅಂದ್ರೆ ಪ್ರಕ್ರಿಯೆಗಳು ಆಸ್ ಪರ್ ಪ್ಲಾನ್ ಪ್ರಕಾರ ಆದ್ರೂ ಕೂಡ ಅದನ್ನ ವಿಳಂಬ ಆಗುತ್ತೆ 2 ದಿನ ಅನ್ನೋದಂತೂ ಸ್ಪಷ್ಟ. ಈ ನಡುವೆ CLPಯನ್ನು ಕರೀತಾರ ಇಲ್ವಾ, ಆ ಕುತೂಹಲಗಳು ಉಳಿದಿದ್ದಾವೆ. ಯಾಕಂದ್ರೆ ರಾಜೀನಾಮೆ ಅಂಗೀಕಾರದ ಬಳಿಕ CLP ಕರೆಯುವಂತ ಪ್ಲಾನ್ ಇದೆ. ಆದ್ರೆ ರಾಜೀನಾಮೆ ಅಂಗೀಕಾರ ಆಗದೇನೆ CLPಯನ್ನು ಕರೀತಾರ, ಆ ಕುತೂಹಲಗಳು ಉಳಿದಿದ್ದಾವೆ. ಆಸ್ ಪರ್ ಪ್ಲಾನ್ ಪ್ರಕಾರ ಎಲ್ಲವೂ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗುವಂತ ಪ್ಲಾನ್ ಕೂಡ ಇತ್ತು. ಈಗ ರಾಜೀನಾಮೆ ಅಂಗೀಕಾರಕ್ಕೂ ಮುಂಚೆಯೇ ಹೋಗ್ತಾರಾ, ಅಥವಾ ರಾಜೀನಾಮೆ ಅಂಗೀಕಾರದ ಬಳಿಕ ದೆಹಲಿಗೆ ಹೋಗ್ತಾರಾ, ಅಥವಾ CLP ಸಭೆಯನ್ನು ಮುಗಿಸಿ ಹೋಗ್ತಾರಾ, CLPಗೆ ಮುನ್ನ ಹೋಗ್ತಾರಾ, ಈ ಎಲ್ಲ ಗೊಂದಲಗಳು ಈಗ ಗಿರಿಕಿ ಹೊಡಿತಾ ಇದೆ. ಅಂತಿಮವಾಗಿ ಇದಕ್ಕೆ ಕ್ಲಾರಿಟಿ ಯಾವುದಕ್ಕೂ ಸಿಗ್ತಾ ಇಲ್ಲ. ರಾಜ್ಯಪಾಲರ ಆಗಮನ ವಿಳಂಬ ಆಗುವ ಕಾರಣಕ್ಕಾಗಿ ರಾಜೀನಾಮೆ ಅಂಗೀಕಾರವೂ ಕೂಡ ವಿಳಂಬ ಆಗ್ತಾ ಇದೆ. ಅಲ್ಲಿಗೆ ಇವತ್ತು ಮತ್ತು ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಟ್ಟರೂ ಕೂಡ ಅದನ್ನ ಅಂಗೀಕಾರ ಮಾಡೋದಕ್ಕೆ ರಾಜ್ಯಪಾಲರು ಇರೋದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ರಕ್ಷತ್, ಮಾರುತೇಶ್, ಈಗ ಎಮರ್ಜೆನ್ಸಿ ಸಿಚುವೇಶನ್ ಆಗಿರೋದ್ರಿಂದ ರಾಜ್ಯಪಾಲರು ನಾಳೆ ರಾತ್ರಿ ಬರ್ತಾರೆ ಅಂತ ನಾವು ಕನ್ಫರ್ಮ್ ಆಗಿ ಅಂದ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇಂಥ ಸಿಚುವೇಶನ್ಗಳು ಬಂದಾಗ ಏನು ಕಾನೂನು ಏನು ಹೇಳುತ್ತೆ? ಇಲ್ಲೇ ಬಂದು ಅವರು ರಾಜೀನಾಮೆಯನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳುತ್ತೋ, ಅಥವಾ ಇಂದೋರ್ನಿಂದಲೇ ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೆ ಕಾನೂನು ಪ್ರಕಾರ ಅವಕಾಶ ಏನಾದರೂ ಇದೆಯಾ? ಖುದ್ದು ಉಪಸ್ಥಿತಿ ಇರಬೇಕಾಗತ್ತಾ ರಾಜ್ಯಪಾಲರದು ಅಂತ? ಅಲ್ಲ, ಈಗ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಕ್ರಿಯೆಯ ನಿಯಮಗಳನ್ನು ನೋಡಿದಾಗ ರಕ್ಷತ್,
ಖುದ್ದು ಮುಖ್ಯಮಂತ್ರಿಗಳೇ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ನಾನು ಮುಖ್ಯಮಂತ್ರಿಯ ಹುದ್ದೆಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ರಾಜೀನಾಮೆ ಪತ್ರವನ್ನು ಅವರ ಬೈ ಹ್ಯಾಂಡ್ ಅವರಿಗೆ ಕೊಟ್ಟು ಬರೋದು, ಅದನ್ನು ಆನಂತರ ರಾಜ್ಯಪಾಲರು ಅದನ್ನು ಮುಖ್ಯಮಂತ್ರಿಗಳಿಗೆ ಒಂದು ಸ್ಪಷ್ಟನೆ ಏನಾದರೂ ಇದ್ರೆ ಅಥವಾ ಯಾವ ಕಾರಣಗಳಿರ್ಬೋದು, ಏನಕ್ಕೆ ಕೊಡ್ತಾ ಇದ್ದೀರಾ, ಇದೆಲ್ಲವನ್ನು ಅವರಿಗೆ ಕೇಳೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನು ಆ ಪ್ರಕ್ರಿಯೆ ಮುಗಿದ ಮೇಲೆ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಈಗ ರಾಜ್ಯಪಾಲರು ಇಲ್ಲದೇ ಇರುವ ಕಾರಣಕ್ಕಾಗಿ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರ ಕೊಟ್ಟು ಬಂದರೂ ಕೂಡ ರಾಜ್ಯಪಾಲರು ಎಲ್ಲೋ ಕುಳಿತು ಅದನ್ನು ಅಂಗೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ವಾಪಸ್ ಬಂದ ಮೇಲೆಯೇ ಅಂಗೀಕಾರಕ್ಕೆ ಇರುವಂತಹ ನಿಯಮಗಳು ರಾಜ್ಯಪಾಲರ ಕಾರ್ಯದರ್ಶಿಗಳೇ ಇದನ್ನು ಖಚಿತಪಡಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಬಂದು ರಾಜ್ಯಪಾಲರ ಕಾರ್ಯದರ್ಶಿಗೆ ಪತ್ರವನ್ನು ಕೊಟ್ಟು ಹೋದ್ರೂ ಕೂಡ ರಾಜ್ಯಪಾಲರು ಬಂದ ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಕರೆಸಿಯೇ ತೀರ್ಮಾನವನ್ನು ಕೈಗೊಳ್ಳಬೇಕು. ಅಲ್ಲಿಯೇ ತನಕ ರಾಜೀನಾಮೆಯ ಅಂಗೀಕಾರ ಆಗೋದಿಲ್ಲ. ರಾಜೀನಾಮೆ ಅಂಗೀಕಾರ ಆಗುತ್ತೋ ಬಿಡುತ್ತೋ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ಬಳಿಕ ಮುಂದಿನ ಪ್ರಕ್ರಿಯೆಗಳನ್ನು ಆರಂಭ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅವಕಾಶ ಇದೆ. ಹೈಕಮಾಂಡ್ ಆ ಒಂದು ನಿಲುವನ್ನು ತೆಗೆದುಕೊಳ್ತಾರಾ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ CLP ಸೆಕ್ರೆಟರಿ ಹೇಳ್ತಾ ಇದ್ರು, ಅಲ್ಲಮ್ಮ ಪ್ರಭು ಪಾಟೀಲ್, ಇಲ್ಲಿಯ ತನಕ ನಮಗೆ CLP ಕರೆಯೋದಕ್ಕೆ ಯಾವುದೇ ನಿರ್ದೇಶನಗಳು ಬಂದಿಲ್ಲ ಅಂತ. ರಾಜ್ಯಪಾಲರ ಆಗಮನ ವಿಳಂಬ ಆಗುವ ಕಾರಣಕ್ಕಾಗಿ ರಾಜೀನಾಮೆ ಅಂಗೀಕಾರವಾಗದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ರಕ್ಷತ್, ರಾಜೀನಾಮೆ ಅಂಗೀಕಾರವಾಗದೆ ಟೆಕ್ನಿಕಲಿ ಮುಂದಿನ ಪ್ರೊಸೀಜರ್ ಅನ್ನು ನಡೆಸೋದಕ್ಕೆ ಸಾಧ್ಯನಾ? ಅಲ್ಲ, ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. CLPಯನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಕರಿಬೋದು. CLPಯನ್ನು ಕರೆಯೋದಕ್ಕೂ ಮತ್ತು ರಾಜೀನಾಮೆ ಅಂಗೀಕಾರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. CLP ಕರೆಯೋದಕ್ಕೆ CLP ನಾಯಕರು ಹೇಳದೇ ಇದ್ರೂ ಕೂಡ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಳ್ಬೋದು. CLP ಸೆಕ್ರೆಟರಿ ಅಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಆಗಿರುವಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಅವರಿಗೆ ಸೂಚನೆ ಕೊಟ್ಟು ನೀವು CLP ಕರೀರಿ ಅಂತ ಹೇಳ್ಬೋದು. ಸೊ ಆದರೆ ಈಗ ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರ ಆಗುವ ಮುನ್ನವೇ CLP ಕರೆಯೋದಕ್ಕೆ ಹೈಕಮಾಂಡ್ ಸೂಚನೆ ಕೊಡುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರೇನು CLP ಕರೀರಿ ಅಂತ ಈಗ ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಜವಾಬ್ದಾರಿ ಈಗ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೇಲೆ ಇದೆ. ಬಹುಶಃ ಅವರು ಕೂಡ ಈ ಪ್ರೊಸೀಜರ್ ಏನಾಗ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅಂತ ಕಾಣಿಸುತ್ತೆ. ಅಂಗೀಕಾರ ಆಗದ ಹೊರತು CLPಯನ್ನು ಕರೆಯೋಕೆ ಅವಕಾಶವೇ ಇಲ್ಲ ಅನ್ನುವಂಥದ್ದೇನಿಲ್ಲ. ನಾವೀಗ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ ಇನ್ನೊಬ್ಬರನ್ನ CLP ನಾಯಕನನ್ನಾಗಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಘೋಷಣೆ ಮಾಡಿ ಅದನ್ನ ರಾಜ್ಯಪಾಲರಿಗೆ ತಿಳಿಸುವಂತ ಎಲ್ಲ ಅವಕಾಶಗಳು ಕೂಡ CLP ಕರೆದು ಮಾಡುವುದಕ್ಕೆ ಅವಕಾಶಗಳಿದ್ದಾವೆ. ಆದರೆ ಹೈಕಮಾಂಡ್ ಈಗ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ, ಮುಖ್ಯಮಂತ್ರಿಗಳ ರಾಜೀನಾಮೆ ಅಂಗೀಕಾರ ಮುನ್ನವೇ ಕರೆಯೋದು ಸೂಕ್ತವಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದು ಜಿಜ್ಞಾಸೆ ಕಾಡ್ತಾ ಇದೆ. ಬಹುಶಃ ಆ ಕಾರಣಕ್ಕಾಗಿಯೇ ಏನೋ ಇಲ್ಲಿಯ ತನಕ CLP ಕರೆಯೋದ್ರ ಬಗ್ಗೆ ಅಧಿಕೃತವಾಗಿ ಯಾವುದೇ ಸಂದೇಶಗಳು CLP ಸೆಕ್ರೆಟರಿಗೂ ಕೂಡ ರೀಚ್ ಆಗಿಲ್ಲ, ಶಾಸಕರಿಗೂ ಕೂಡ ಮಾಹಿತಿ ಇಲ್ಲ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.